ಲಾಸ್ಟ್ ಕ್ಲಾಸ್ ನಲ್ಲಿ ಯಾವ ಬಗ್ಗೆ ಸ್ಟಾರ್ಟ್ ಮಾಡಿದ್ರು ಓದ್ಲಿಕ್ಕೆ? ಗಣಿತಶಾಸ್ತ್ರದಲ್ಲಿ ಮಾದರಿಗಳು ಎಂಬ ಪಾಠದಲ್ಲಿ ನಾವು ಏನೇನ್ ನೋಡಿದ್ವಿ ಮಕ್ಳೇ? ಗಣಿತ ಎಂದರೆ ಏನು, ಗಣಿತದಲ್ಲಿ ಯಾವ ತರ ಮಾದರಿಗಳಿರ್ತವೆ, ಹೌದಲ್ಲ? ಮತ್ತೆ ನಾವು ನಂಬರ್ ಥಿಯರಿ, ಸಂಖ್ಯೆ ಏನಂದ್ರೆ ಸಂಖ್ಯೆದ ಒಂದು ಥಿಯರಿ ಬಗ್ಗೆ, ನಾವು ಪ್ರಿನ್ಸಿಪಲ್ ಬಗ್ಗೆ ಓದಿದ್ವಿ, ಹೌದು. ಅದರ ಜೊತೆಗೆ ನಾವು ಸಂಖ್ಯೆಗಳನ್ನ ಆಕಾರದಲ್ಲಿ ಯಾವ ತರ ದೃಶ್ಯಕರಣ ಮಾಡಬಹುದು, ಅದು ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ನಂಬರ್ಸ್ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಏನ್ ಮಾಡಿದ್ವಿ, ಸಿಮ್ಯುಲೇಷನ್ ಮುಖಾಂತರ ನೋಡಿದ್ವಿ, ಹೌದಾ? ಈಗ ತಿರ್ಗಾ ಆ ಟಾಪಿಕ್ ಅನ್ನ ನಾವು ಈಗ ಕಂಟಿನ್ಯೂ ಮಾಡೋಣ ಅಂತ. ಸೊ ಗಣಿತಶಾಸ್ತ್ರದಲ್ಲಿನ ಮಾದರಿಗಳು. ಓಕೆ, ಸೊ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಈಗ ಏನ್ ಓದುದಂದ್ರೆ ಸಂಖ್ಯೆ ಅನುಕ್ರಮಗಳಿಗೆ ಸಂಬಂಧ. ಸಂಖ್ಯೆ ಅನುಕ್ರಮಗಳಿಗೆ ಸಂಬಂಧ. ಸೊ ನಾವು ಹಲವಾರು ಸಂಖ್ಯೆಗಳ ಅನುಕ್ರಮವನ್ನು ನೋಡಿದ್ದೇವೆ, ಹೌದಾ? ಸಮ ಸಂಖ್ಯೆ ಅಂತ ಹೇಳ್ತೀವಿ, ನಂತರ ಕೌಂಟ್ ಮಾಡೋ ನಂಬರ್ಸ್ ಅಂತ ಹೇಳ್ತೀವಿ, ಹೌದಾ? ಪೂರ್ಣ ಸಂಖ್ಯೆಗಳಂತ ಹೇಳ್ತೀವಿ. ಇವೆಲ್ಲ ಸಂಖ್ಯೆಗಳಲ್ಲಿ ಏನಿರುತ್ತೆ ಅವು ಅನುಕ್ರಮವಾಗಿ ನಾವು ಬರ್ಕೊಂತ ಹೋಗ್ತೀವಿ. ಆದ್ರೆ ಆ ಸಂಖ್ಯೆಗಳಲ್ಲಿ ಏನಿರ್ತದ ಮಕ್ಕಳ, ಕೆಲವೊಂದು ಸಂಬಂಧಗಳು ಇರ್ತವೆ, ಹೌದಾ? ಆ ಸಂಬಂಧಗಳಿಗೆ ನಾವು ಯಾವ ತರ ಕಂಡು ಹಿಡಿಬಹುದು, ಅದನ್ನ ಯಾವ ತರ ವ್ಯಕ್ತಪಡಿಸಬಹುದು ಅಂತ ನಾವ್ ಏನ್ ಮಾಡೋಣ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಕಲಿಯೋಣ. ಹೌದಾ? ನೀವಿಲ್ಲಿ ನೋಡ್ಬೋದು, ನಾ ಯಾವ ಸಂಖ್ಯೆಗಳ ನೋಡಕ್ಕೆ 11 13 ಹೌದಾ? ಇವ್ ಯಾವ ಸಂಖ್ಯೆ ಇದು ಮಕ್ಕಳ? ಇದಕ್ಕೆ ನಾವ್ ಯಾವ ಸಂಖ್ಯೆ ಅಂತ ಹೇಳ್ತೀವಿ? ಇದಕ್ಕೆ ನಾವು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ, ಹೌದಾ? ಬೆಸ ಸಂಖ್ಯೆಗಳು ಅಂತ ಹೇಳಿದಾಗ ಈಗ ಈ ಸಂಖ್ಯೆಗಳಲ್ಲಿ ನೀವು ಇಲ್ಲಿ ನೋಡಿ, ಒಂದ್ ಆದ್ಮೇಲೆ ಮೂರಿದೆ ಅಂದ್ರೆ ಇದರಲ್ಲಿ ನಡುವು ಎಷ್ಟು ವ್ಯತ್ಯಾಸ ಇದೆ? ಎರಡಿದೆ. ಸಾರಿ, ಎರಡನ್ನು ಬಿಟ್ಟು ನಾವು ಏನ್ ಮಾಡಿದೀವಿ, ಮೂರನ್ನ ಬರ್ದಿದೀವಿ. ಅಂದ್ರೆ ಎಷ್ಟು ಸಂಖ್ಯೆಗಳ ವ್ಯತ್ಯಾಸ ಆಯ್ತು? ಒಂದು. ನಂತರ ಮೂರು ಆದ್ಮೇಲೆ 5 ಬರ್ದಿದ್ದೇವೆ. ಇಲ್ಲಿ ಈ ಎರಡು ನಡುವಿನ ವ್ಯತ್ಯಾಸ ಏನು? ಮತ್ತೆ ತಿರ್ಗಾ ಒಂದ್ ನಂಬರ್, ಹೌದಾ? 4 ಅನ್ನ ಬಿಟ್ಟು 5 ಬರ್ದಿದ್ದೀವಿ. ಈಗ ಮತ್ತೆ ಇಲ್ಲಿ 5 ಆದ್ಮೇಲೆ ಡೈರೆಕ್ಟ್ 7 ಬರ್ದಿದ್ವಿ, 6 ಅನ್ನ ಬಿಟ್ಟಿದೀವಿ. ಅಂದ್ರೆ ಒಂದು ನಂಬರ್ ಅನ್ನ ಗ್ಯಾಪ್ ಮಾಡಿದೀವಿ ನಾವು, ಹೌದಾ? ಸೊ ಇಲ್ಲಿ ನೋಡಿದಾಗ ಇಲ್ಲಿ ನಮ್ಗೆ ಏನ್ ಕಾಣ್ತದ, ನಾವು ಪ್ರತಿ ನಂಬರ್, ನೆಕ್ಸ್ಟ್ ನಂಬರ್, ಹೌದಾ, ಮುಂದಿನ ಒಂದು ಸಂಖ್ಯೆ ಬರೆಯೋ ಸಮಯದಲ್ಲಿ ನಾವ್ ಏನ್ ಮಾಡಿದೀವಿ, ಒಂದು ಸಂಖ್ಯೆಯನ್ನು ಬಿಟ್ಟು ಮುಂದಿನ ಸಂಖ್ಯೆ ಬರ್ದಿದೀವಿ, ಹೌದಾ? ಈ ಒಂದು ಏನ್ ಬೆಸ್ಟ್ ಸಂಖ್ಯೆಗಳ ಅನುಕ್ರಮ ಇದೆಯಲ್ಲ, ಇದರಲ್ಲಿ ಇರುವ ಇದು ಸಂಬಂಧ ಏನು? ನಾವು ಯಾವತ್ತು ಬೆಸ್ಟ್ ಸಂಖ್ಯೆಗಳನ್ನು ಬರೆಯುವಾಗ ನಾವ್ ಏನ್ ಮಾಡ್ತೀವಿ, ಒಂದೊಂದ್ ಸಂಖ್ಯೆಯನ್ನ ಬಿಡ್ತೀವಿ. ಅದಕ್ಕೆ ಯಾವ ಸಂಖ್ಯೆಗಳನ್ನ ಬಿಡ್ತೀವಿ ಮಕ್ಳೇ? ಅದಕ್ಕೆ ಏನಂತೀವಿ, ಸಮ ಸಂಖ್ಯೆಗಳನ್ನು ಬಿಟ್ಟು ನಾವ್ ಏನ್ ಮಾಡ್ತೀವಿ, ಕೇವಲ ಬೆಸ ಸಂಖ್ಯೆಗಳನ್ನು ಬರಿತೀವಿ, ಹೌದಾ? ಅಂದ್ರೆ ಇಲ್ಲಿ ಒಂದ್ ಡಿಜಿಟ್ ಅನ್ನ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಬಿಟ್ಬಿಟ್ಟಿದೀವಿ, ಹೌದಾ? ಬಿಟ್ಟಿದೀವಿ. ಈಗ ಅದೇ ರೀತಿ ಮತ್ತೊಂದು ಏನು ಪ್ಯಾಟರ್ನ್ ನೋಡೋಣ ಅಂತ, ಅನುಕ್ರಮ ನೋಡೋಣ ಅಂತ. ಈಗ ಬರಿತೀನಿ ನೋಡಿ ಇಲ್ಲಿ, 1 4 9 16 25 36. ನೀವ್ ಇದು ಗಮನಿಸಿದ್ರೆ ನೀವು ಯಾವ ನಂಬರ್ಸ್ ಇದಾವ ಮಕ್ಳೇ? ಯಾವ ಇದಾವ ಹೇಳ್ರಿ ನೋಡೋಣ. ಹೇಳ್ಬೋದಾ? ಯಾರಾದ್ರೂ ಇದ್ ಯಾವ ಸಂಖ್ಯೆಗಳಾಗಿದಾವೆ? ಇದಕ್ಕೆ ನಾವು ಏನಂತ ಹೇಳ್ತೀವಿ? ಇವಕ್ಕೆ ನಾವು ಚದರ ಅಂತ ಹೇಳ್ತೀವಿ, ಹೌದಾ? ಚದರ ಸಂಖ್ಯೆಗಳು, ಇಂಗ್ಲಿಷ್ ನಲ್ಲಿ ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೀವಿ. ಇವ್ ಯಾವ ಸಂಖ್ಯೆಗಳಾಗಿದಾವೆ ಮಕ್ಕಳೇ? ಚದರ ಸಂಖ್ಯೆಗಳಾಗಿದಾವೆ, ಹೌದಾ? ಈಗ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಏನಾಗಿದೆ, ಒಂದ್ ಅಂತ ಇದೆ, ಹೌದಾ? ನಂತರ ಇದಕ್ಕೆ ನಾ ಏನ್ ಮಾಡ್ತೀನಿ, 1 + 3 ಅಂತ ಮಾಡ್ತೀನಿ. 1 + 3 = 4 ಆಯ್ತು.
ನಂತರ 9 ಇದಕ್ಕೆ ಏನ್ ಮಾಡ್ತೀನಿ 1 + 3 + 5. ಹೌದಾ, ಇದೇನಾಯ್ತು, ಇವು ಮೂರು ನಂಬರ್ ಕೂಡಿಸಿದಾಗ 9 ಬಂತು. ಹೌದಾ, ನಂತರ 16 ಬರ್ಬೇಕಂದ್ರೆ 1 + 3 + 5 + 7 ಅಂತ ಮಾಡ್ತೀನಿ. ಹೌದಾ, ಅದಕ್ಕೆ 16 ಬಂತು. ನಂತರ 25 ಬಂತು. 1 + 3 + 5 + 7 + 9 ಇದೇನಾಯ್ತು 25 ಆಯ್ತು. ನಂತರ 36 1 + 3 + 5 + 7 + 9 + 11. ಹೌದಾ, 9 + 11. ಹೌದಾ, ಇದೇನಾಯ್ತು 36 ನಮ್ಗೆ ಉತ್ತರದಲ್ಲಿ ಬಂತು. ಇಲ್ಲಿ ನೀವು ಏನ್ ಗಮನಿಸ್ತಾ ಇದ್ರೆ ಮಕ್ಕಳೇ, ಒಂದನೇ ಸಂಖ್ಯೆ ಏನಿದೆ ಅಲ್ಲ, 1 ಅಂತ ಇತ್ತು. ಹೌದಾ, ಅದಕ್ಕೆ ನಾವ್ ಏನ್ ಮಾಡಿದ್ವಿ, 1 ಮತ್ತು 4ನಲ್ಲಿ ಇರುವುದು ವ್ಯತ್ಯಾಸ ಎಷ್ಟು, 3. ಹೌದಾ, 4 - 1 ಮಾಡಿದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ, 3. ಹೌದಾ, ಸೊ ನಾನು ಏನ್ ಮಾಡ್ತೀನಿ, 3ನ್ನ ಇದಕ್ಕೆ ಕೂಡ್ಸಿದೆ, ಈ ಇದ್ದಿದ್ದ ಸಂಖ್ಯೆಗೆ 3ನ್ನ ಕೂಡಿಸಿ ಹೊಸ ಸಂಖ್ಯೆ ತಂದೆ. ನಂತರ ಇಲ್ಲಿ ನೋಡ್ರಿ, 9 4ರಲ್ಲಿ ಇರುವ ವ್ಯತ್ಯಾಸ ಏನು, 5. ಹೌದಾ, ಸೊ ಇದ್ದನ್ನ 1 + 3 ಅಂತ ಏನಿದೆ ಅಲ್ಲ, ಅದಕ್ಕೆ ತಿರ್ಗಾ 5 ಕೂಡಿಸ್ತೀನಿ, ನಂತರ ನನಗೆ ಮತ್ತು 9 ಬರುತ್ತೆ. ಇಲ್ಲಿ ನೋಡಿ 25 ಅಂತ ಬಂದಿದೆ. ಹೌದಾ, 25 ಮತ್ತು 16ಗೆ ಬರೋಣ ಅಂತ. 16 ಮತ್ತು 9ರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಮಕ್ಕಳೇ, ಎಷ್ಟಿದೆ, 7 ಇದೆ. ಹೌದಾ, 7 ಇದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಇಲ್ಲಿ, ಈಗ ಡೈರೆಕ್ಟ್ 16 ಬರಿಬೇಕಂದ್ರೆ ನನಗೆ ಸ್ಟಾರ್ಟಿಂಗ್ ಏನ್ ಬೇಕು, 9 ಬೇಕಲ್ಲ. 9ನ ಯಾವ ತರ ಬರೀಬಹುದು ನೀವು, 1 + 3 + 5 ಅಂತ ಬರುತ್ತೆ. ಅದಕ್ಕೆ +7 ಅಂತ ಕೂಡಿಸಿದ್ರೆ ನಿಮ್ಗೆ ಮತ್ತೆ ತಿರ್ಗಾ ಏನು 16 ಬರುತ್ತೆ. ನಂತರ 25 16ಕ್ಕೆ ಎಷ್ಟು ವ್ಯತ್ಯಾಸ, 9 ವ್ಯತ್ಯಾಸ. ಸೊ ಇದ್ದಿದ್ದನ್ನ ಡಿಜಿಟ್ಸ್ ಗೆ 9ನ್ನ ಕೂಡಿಸ್ತೀನಿ. ಹೌದಾ, ಸೊ ಈ ತರ ನೀವ್ ಏನ್ ಮಾಡಬಹುದು, ನೀವು ಚದರ ಸಂಖ್ಯೆಗಳನ್ನ ಕಂಡು ಹಿಡಿಯಬಹುದು. ಹೌದಾ, ಇಲ್ಲಿ ಒಂದು ಅನುಕ್ರಮವಿದೆ. ಹೌದಾ ಇಲ್ವೋ, ಅನುಕ್ರಮ ಇಲ್ಲಿ ನಮ್ಗೆ ವ್ಯಕ್ತಪಡಿಸ್ಕೊಂತ ನಾವು ಹೋಗ್ಬಹುದು. ಹೌದಾ, ಅಂದ್ರೆ ಒಂದು ಚದರ ಸಂಖ್ಯೆ ಮತ್ತು ಈ ಹಿಂದಿನ ಒಂದು ಏನ್ ಚದರ ಸಂಖ್ಯೆ ಇರುತ್ತಲ್ಲ 4 ಮತ್ತು 9, ಇದರಲ್ಲಿ ಇರುವುದು ಒಂದು ಸಂಬಂಧ ಏನಂದ್ರೆ ಇದು. ಹೌದಾ, 1 + 3 + 5. ಹೌದಾ ಇಲ್ವೋ, ಅದೇ ರೀತಿ ಈ ಎರಡರ ನಡುವೆ ಸಂಬಂಧ ಏನು, 1 + 3 ಇದು ಬರುತ್ತೆ, ಅದರಿಂದ ಇಲ್ಲಿ ಹಿಂದಿನ ಸಂಖ್ಯೆಯಿಂದ ಬಂದಿರ್ತದೆ. ಹೌದಾ ಇಲ್ವೋ, ಅದಕ್ಕಾಗಿ ನಾವು ಯಾವುದೇ ಸಂಖ್ಯೆ ಅನುಕ್ರಮ ಬರೆದವರು ಅಲ್ಲಿ ಏನಿರ್ತದ ಮಕ್ಕಳೇ, ಒಂದು ಸಂಬಂಧ ಇರ್ತದೆ. ಹೌದಾ, ಸಂಬಂಧ ಇರ್ತದೆ. ಆ ಸಂಬಂಧ ನೀವು ಏನ್ ಮಾಡ್ಬೇಕು, ಗುರ್ತು ಹಿಡಿಬೇಕು ಯಾವತ್ತಿದ್ರು. ಹೌದಾ, ಈಗ ಇದ್ರ ಮೇಲೆ ಒಂದು ಸ್ಮಾಲ್ ಆಕ್ಟಿವಿಟಿ ಮಾಡೋಣ ಅಂತ ನಾವ. ಎಸ್, 1 ಸೆಕೆಂಡ್. ಇಲ್ಲಿ ನೋಡ್ರಿ. ಎಸ್, ಹೌದಾ, ಕ್ವೆಶನ್ ಏನಂತ ಹೇಳ್ತದೆ ಮಕ್ಕಳೇ, ಕ್ವೆಶನ್ ನೋಡ್ರಿ, ಇಲ್ಲಿ ನಂಬರ್ ಪ್ಯಾಟರ್ನ್ಸ್ ಮತ್ತೆ ಸೀಕ್ವೆನ್ಸಸ್ ಗೆ ಸಂಬಂಧಪಟ್ಟಂತೆ ಇದೆ. ಗಿವನ್ ನಂಬರ್ ಸೀಕ್ವೆನ್ಸ್, ನಮ್ಗೆ ಕೊಟ್ಟಂತ ನಂಬರ್ ಸೀಕ್ವೆನ್ಸ್ ಯಾವ್ದು, 4 6 8 ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹೌದಾ, ಈಗ ನಮ್ಗೆ ಏನ್ ಮಾಡ್ಬೇಕು, ನಾವ್ ಏನನ್ನ ಹುಡುಕ್ಬೇಕು, ದ ಮಿಸ್ಸಿಂಗ್ ನೆಕ್ಸ್ಟ್ ಟರ್ಮ್. ಸೊ ಮುಂದಿನ ಒಂದು ನೆಕ್ಸ್ಟ್ ಟರ್ಮ್ ಅಂದ್ರೆ 5th ಟರ್ಮ್ ಅನ್ನ ಹುಡುಕ್ಬೇಕು. ಇದು 1ನೇ ಟರ್ಮ್, ಇದು 2ನೇ ಟರ್ಮ್, ಇದು 3ನೇ ಟರ್ಮ್, ಇದು 4ನೇ ಟರ್ಮ್ ಆಯ್ತು. ಇಲ್ಲಿ ನಾ ಏನ್ ಹುಡುಕ್ಬೇಕು, ಈ 5ನೇ ಟರ್ಮ್ ಹುಡುಕ್ಬೇಕು. ನಂತರ 12th ಟರ್ಮ್ ಅನ್ನ ಹುಡುಕ್ಬೇಕು ನಾನು, 12th ಟರ್ಮ್. ನಂತರ ದ 9th ಟರ್ಮ್ ಅಂತ ಹುಡುಕ್ಬೇಕು. ಸೊ ಈ ಸೀಕ್ವೆನ್ಸ್ ಬರ್ದು ನಾವ್ ಏನ್ ಮಾಡೋಣ, ಈಗ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಓಕೆ, 2 4 6 8 ನಾನೀಗ ಮಾಡಿ ತೋರಿಸ್ತೀನಿ. ಎಸ್, 2 4 6 8 ಈಗ ನಾವು 6 ಹುಡುಕ್ಬೇಕು. ಹೌದಾ, ಈಗ ಮೊದಲನೇದಾಗಿ ನಾವ್ ಏನ್ ಇಲ್ಲಿ ನೋಡ್ಬೇಕಂದ್ರೆ ಸಂಖ್ಯೆಗಳ ನಡುವೆ ಇರುವಂತ ಸಂಬಂಧವನ್ನ ನೋಡ್ಕೊಳ್ಬೇಕು. ಸಂಬಂಧ ಯಾವ ತರ ಇದೆ ಮಕ್ಳೇ, ಈಗ ನೋಡ್ರಿ, 2 ಮತ್ 2 ಆದ್ಮೇಲೆ 4 ಬಂದಿದೆ. ಹೌದಾ, ಅಂದ್ರೆ ಇವ್ ಎರಡರ ನಡು ವ್ಯತ್ಯಾಸ ಎಷ್ಟಾಯ್ತು, 4ರಲ್ಲಿ 2ನ್ನ ತೆಗಿರಿ, ಎಷ್ಟು ವ್ಯತ್ಯಾಸ ಆಯ್ತು, 2 ಆಯ್ತು. ಹೌದಾ, ನಂತರ 6ರಲ್ಲಿ 4ನ್ನ ತೆಗಿರಿ, ಎಷ್ಟಾಯ್ತು, 2 ಆಯ್ತು. 8ರಲ್ಲಿ 6 ತೆಗಿರಿ, 2 ಆಯ್ತು. ಅಂದ್ರೆ ಇದ್ರ ಅರ್ಥ ಏನು, ನಾವು ಏನ್ ಮಾಡಿದೀವಿ ಇಲ್ಲಿ, 2 + 2 4 + 2 6 + 2 ಅಂತ ಮಾಡ್ಕೊಂತ ಹೋಗಿದ್ದೇವೆ. ಹೌದಾ, ಹೌದಾ ಇಲ್ವೋ, ಅಂದ್ರೆ ವ್ಯತ್ಯಾಸ 2 ಇದೆ. ಅಷ್ಟು ಸಂಖ್ಯೆಗಳ ನಡುವೆ ವ್ಯತ್ಯಾಸ ಎಷ್ಟಿದೆ, 2 ಇದೆ. ಹೌದಾ, ಇಲ್ಲಿಂದ ನೋಡ್ರಿ, ಈ ತರ ಬರಿತೀನಿ, 2. ಈಗ ಇದು ಇದೆ, ನಂತರ 4, 2 + 2 ಅಂತ ಮಾಡ್ತೀನಿ. ಈಗ 6, 2 + 2
ಮತ್ತೆ ತಿರ್ಗಾ +2 ಅಂತ ಕೂಡಿಸ್ತೀನಿ ಅಂದ್ರೆ ನನಗೆ 6 ಬಂತು ಹೌದಾ. ಸೊ 2 + 2 + 2 + 2 ಆಯ್ತು ಇದು. ಹೌದಾ ಇಲ್ವೋ? ಅಂದ್ರೆ ನಾವು ಇಲ್ಲಿ ಒಂದನ್ನ ಏನ್ ಮಾಡಿದೀವಿ, ಒಂದೇ ಸತಿ ಎರಡನ್ನ ತಗೊಂಡಿದೀವಿ. ಇಲ್ಲಿ 4 ಬರ್ಬೇಕಂದ್ರೆ ಎರಡನ್ನ 2 ಸತಿ ತಗೊಂಡಿದೀವಿ. ನಂತರ ಇಲ್ಲಿ 6 ಬರ್ಬೇಕಂದ್ರೆ ಎರಡನ್ನ 3 ಸತಿ ಏನು ಕೂಡ್ಸಿದೀವಿ. ಈಗ 8 ಬರ್ಬೇಕಂದ್ರೆ ಎರಡನ್ನ 4 ಸತಿ ಕೂಡ್ಸಿದೀವಿ. ಈಗ 5ನೇ ಸತಿ ಏನ್ ಮಾಡ್ಬೇಕು ನೀವು? ಯಾವ ತರ ಮಾಡ್ಬೇಕು? ಬಹಳ ಸಿಂಪಲ್. ನಾವೇನ್ ಮಾಡ್ಬೇಕು, 5 ಸತಿ ಎರಡನ್ನ ಕೂಡಿಸ್ಬೇಕು. ಹೌದಾ ಇಲ್ವೋ? ಎಷ್ಟು ಬರುತ್ತೆ? 2 + 2 4, 4 + 2 6, 6 + 2 8, 8 + 2 10 ಆಯ್ತು. ಇದು ಎಷ್ಟಾಯ್ತು? 10 ಆಯ್ತು. ಇದು ಒಂದು ಮೆಥಡ್ ಹೌದಾ. ಇದು ಒಂದು ಮೆಥಡ್ ಹೌದಾ ಇಲ್ವೋ? ಇದು ಒಂದ್ ಮೆಥಡ್. ಇನ್ನೊಂದು ಡಿಫ್ರೆನ್ಸ್ ಅಂದ್ರೆ ಸಬ್ಟ್ರಾಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೋದು, ಕೂಡ ಹಿಡಿಬಹುದು ಹೌದಾ. ಈಗ 4 - 2 ಮಾಡಿದ್ರೆ 2 ಬಂತು, 6 - 4 ಮಾಡಿದ್ರೆ 2 ಬಂತು, 8 - 6 ಮಾಡಿದ್ರೆ 2 ಬಂತು. ಅಂದ್ರೆ ನಮ್ಗೆ ಗೊತ್ತಾಯ್ತು ನಾವು ಏನ್ ಮಾಡಿದೇವೆ, ಇಲ್ಲಿ ಕಳ್ಕೊಂತ ಹೋಗಿದ್ವಿ ಹೌದಾ. ಸೊ ಇಲ್ಲಿ ಯಾವ ತರ ತಗೋಬೇಕು, ಅದರಿಂದ ನನಗೆ ಇಲ್ಲಿ ವ್ಯತ್ಯಾಸ 2 ಬರಬೇಕು. ಎರಡು ಆಡ್ ಮಾಡಿದ್ರೆ ನಮಗೆ 10 ಬರುತ್ತೆ. ಆಬ್ವಿಯಸ್ಲಿ ಅದ್ರ ವ್ಯತ್ಯಾಸ 10ರಲ್ಲಿ 8 ತೆಗೆದ್ರು ಕೂಡ ನಮ್ಗೆ 2 ಬರುತ್ತೆ. ಸೊ ನೀವ್ ಏನ್ ಮಾಡ್ಬೋದು, ಕೂಡಿಸುವಂತ ಮುಖಾಂತರ ಅಥವಾ ಕಳೆಯುವ ಮುಖಾಂತರ ನೀವ್ ಏನ್ ಮಾಡ್ಬೋದು, ಸಂಖ್ಯೆಗಳ ನಡುವೆ ಇರುವ ಅನುಕ್ರಮಗಳ ಸಂಬಂಧವನ್ನು ನಾವು ಹುಡುಕಬಹುದು ಹೌದಾ. ಈಗ 5ನೇ ಟರ್ಮ್ ನಾವು ಹುಡುಕಿದ್ವಿ. ಈಗ ಅವ್ರು ಮತ್ತೊಂದು ಹೇಳಿದ್ದಾರೆ 12th ಟರ್ಮ್ ಅಂತ. ಹುಡ್ಕೋಣ ಈಗ. ಎಸ್, ಲೆಟ್ ಸ್ಟಾರ್ಟ್. ಇದು 5 ಆಯ್ತು. 6, 7, 8, 9, 10, 11, 12. ಸೊ ಈ ನಂಬರ್ ಅನ್ನ ನಾವು ಹುಡುಕ್ಬೇಕು. ಯಾವ ರೀತಿ ಹುಡ್ಕೋದು? ಸೊ ಲೆಟ್ ಸ್ಟಾರ್ಟ್. ನಮ್ಗೆ ಏನ್ ಗೊತ್ತು, 10ನ್ನ ಹೇಗ್ ತಗೊಂಡ್ ಬಂದ್ವಿ ನಾವು? ಐದರ್ ನೀವು ಕೂಡಿಸ್ಬಹುದು ಅಥವಾ ಕಳಿಬಹುದು. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಕೂಡಿಸುವ ಮುಖಾಂತರ ಮಾಡ್ತೀನಿ. ಓಕೆ. ಸೊ ಎರಡನ್ನ 5 ಸತಿ ಕೂಡ್ಸಿದ್ವಿ, 10 ಬಂತು. ಅಂದ್ರೆ ಈಗ ಇಲ್ಲಿ ಏನ್ ಮಾಡ್ಬೇಕು, ಈಗ ಎರಡನ್ನ ಎಷ್ಟ್ ಸತಿ ಕೂಡಿಸ್ಬೇಕು ನಾವು? 6 ಸತಿ ಕೂಡಿಸ್ಬೇಕು ಹೌದೇನು? 6 ಸತಿ ಕೂಡಿಸ್ಬೇಕು. ಸೊ 6 ಸತಿ ಕೂಡಿಸಿದ್ರೆ ಎಷ್ಟ್ ಬರ್ತದೆ? 10. 10 ಆದ್ಮೇಲೆ ಎಷ್ಟ್ ಬರುತ್ತೆ? 12 ಬರುತ್ತೆ ಹೌದಾ. 12 ಬರುತ್ತೆ. ಕರೆಕ್ಟ್. ನೀವು 2 + 2 + 2 +2 +2 +2 ಹೌದಾ. 6 ಸತಿ ಇದೆ ಅಲ್ವಾ? ನೀವು ಈ ತರ ಮಾಡೋ ಬದ್ಲಿ ಡೈರೆಕ್ಟ್ 2 × 6 ಮಾಡಿದ್ರು ಬರುತ್ತೆ. ಹೌದು ಇಲ್ಲೋ? ನೀವು ಇಲ್ಲಿ ಇದರ ಅರ್ಥ ಏನು? ಇದರ ಅರ್ಥ ಇದೆ, ಎರಡನ್ನ ನೀವು 6 ಸತಿ ಏನ್ ಮಾಡಿದ್ರಿ, ಇಲ್ಲಿ ಕೂಡ್ಸಾತೀರಿ ಅಂತಾನೆ ಅರ್ಥ. ನೀವು ಗುಣಾಕಾರ ಮಾಡಿದ್ರು ಹೌದು ಇಲ್ವೋ? ಸೊ ಇಟ್ ಇಸ್ 2 × 6 2 12 ಅಂತ ಹೇಳ್ತೀವಿ ನಾವು. ನಂತರ ಇಲ್ಲಿ ನೋಡ್ರಿ, ಈಗ ಇದು ಎರಡನ್ನ 6 ಸತಿ ಕೂಡ್ಸಿದ್ ಕೂಡ 12 ಬಂತು. ಎರಡನ್ನ 7 ಸತಿ ಕೂಡಿಸ್ಬೇಕು, ಎಷ್ಟು ಬಂತು? 14. ಎರಡನ್ನ 8 ಸತಿ ಕೂಡಿಸ್ಬೇಕು, ಎಷ್ಟು ಬರುತ್ತೆ? 7 × 16. ನೆಕ್ಸ್ಟ್ 2 × 9 = 18, 2 × 10 = 20, 2 × 11 = 22, 2 × 12 = 24. ಅಂದ್ರೆ 12th ಟರ್ಮ್ ಏನ್ ನಮ್ದು? 24. ಈಗ ಆನ್ಸರ್ಸ್ ಹಾಕಿ ಚೆಕ್ ಮಾಡೋಣ ಕರೆಕ್ಟ್ ಇದೆ ಇಲ್ವಾ ಅಂತ. ಸೊ ಫಸ್ಟ್ ಟರ್ಮ್ ಏನು? 10. 5th ಟರ್ಮ್ ನಾವು ನೋಡಿದ್ದು. ನಂತರ 12th ಟರ್ಮ್ ಏನಂತ ಬಂದಿದೆ? 24. nth ಟರ್ಮ್ ಏನ್ ಬರುತ್ತೆ ಯಾವತ್ತು? nth ಟರ್ಮ್ ಅಂದ್ರೆ ಅಂದ್ರೆ ಏನರ್ಥ? ಯಾವ ಟರ್ಮ್ ಕೇಳತ್ತಾರ ಗೊತ್ತಿಲ್ಲ, ಬಟ್ nth ಟರ್ಮ್ ಅಂತ ಹೇಳಿದಾರೆ. ಈಗ ಯಾವ ಟರ್ಮ್ ಅವ್ರು ಕೇಳತ್ತಾರ ಗೊತ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಆನ್ಸರ್ ಹೇಗ್ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಇಲ್ಲಿ ಕೂಡ n ಅಂತಾನೆ ಬರೀತೀನಿ. ಈಗ ಚೆಕ್ ಮಾಡೋಣ ಅಂತ. ಕರೆಕ್ಟ್ ಇದೆ ಆನ್ಸರ್, 10 ಇದೆ ಹೌದೋ ಇಲ್ಲೋ? ಈಗ ಬಿ ಆನ್ಸರ್ ಚೆಕ್ ಮಾಡೋಣ ಅಂತ. ಕರೆಕ್ಟ್ ಇದೆ 24. ಸಿ ಆನ್ಸರ್ ಚೆಕ್ ಮಾಡೋಣ ಅಂತ. ಓಕೆ, ನಮ್ದೇನು nth ಟರ್ಮ್ ಅಂತ ಬಂದಿದೆ ಹೌದಲ್ಲ. ಸೊ ಈ ತರ ನೀವು ಏನ್ ಮಾಡಬಹುದು, ಸಂಖ್ಯೆಗಳಿರುವಂತ ಒಂದು ಅನುಕ್ರಮವನ್ನ ತೆಗೆದುಕೊಂಡು ಅದರಲ್ಲಿ ಇರುವಂತ ಸಂಬಂಧಗಳನ್ನ ಹುಡುಕ್ಬಹುದು. ಈಗ ಏನಿದೆ 5, 7, 9, 11 ಅಂತ ಇದೆ. ಇವನ್ ಮಾಡೋಣಂತೆ. ಈಗ ನೀವ್ ಇಲ್ಲೇ ಡೈರೆಕ್ಟ್ ಮಾಡ್ಬೋದಾ ಅದನ್ನ? 5, 7, 9 ಮತ್ತೆ 11 ಅಂತ ಇದೆ. ಎಲ್ಲರೂ ಬೇಗ ಬೇಗ ಏನ್ ಮಾಡ್ಬೇಕು, ಇದರಲ್ಲಿ ಕೊಟ್ಟಿರುವಂತಹ ಒಂದು ನಂಬರ್ ಸೀಕ್ವೆನ್ಸ್ ಇದೆಯಲ್ಲ ಅದನ್ನು ಮೊದ್ಲೇ ಬರೀರಿ. 5, 7, 9, 11 ಅಂತ ಇದೆ. ಇದರಲ್ಲಿ ನೀವು ಮತ್ತೆ ತಿರ್ಗಾ ಏನ್ ಹುಡ್ಬೇಕು? 5th ಟರ್ಮ್, 12th ಟರ್ಮ್ ಮತ್ತೆ nth ಟರ್ಮ್ ಹುಡ್ಬೇಕು.
ಸೊ ಫಸ್ಟ್ ನಿಮ್ಗೆ ಎರಡು ಆಪ್ಷನ್ ಇದೆ. ಏನು, ಒಂದು ಕೂಡಿಸುವ ಮುಖಾಂತರ ನೀವು ಕಂಡು ಹಿಡ್ಬೋದು, ಅಥವಾ ನೀವು ಕಳೆಯುವ ಮುಖಾಂತರನು ಏನ್ ಮಾಡಬಹುದು, ಅನುಕ್ರಮದಲ್ಲಿ ಮಿಸ್ಸಿಂಗ್ ನಂಬರ್ಸ್ ನ ಕಂಡು ಹಿಡಿಬಹುದು. ಹೌದಾ? ಸೊ ಫಸ್ಟ್ ಏನ್ ಮಾಡ್ರಿ, ನೀವು ಏನ್ ಮಾಡ್ರಿ ಅಂದ್ರೆ, ಕೊಟ್ಟಿರುವಂತಹ ಏನು ಅನುಕ್ರಮ ಇದೆಯಲ್ಲ ಅದರಲ್ಲಿ ಇರುವಂತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡು ಹಿಡಿರಿ ಮೊದಲು. ಫಸ್ಟ್ ನಾವು ಲಾಸ್ಟ್ ಟೈಮ್ ಅದೇ ಮಾಡಿದ್ವಲ್ಲ, 2 4 6 8 ಕೊಟ್ಟಾಗ ನಾವ್ ಅದನ್ನೇ ಮಾಡಿದ್ವಿ. ಈಗ 5 7 9 11 ಅಂತ ಕೊಟ್ಟಿದ್ದಾರೆ. 7 5 ಇರುವಂತ ಒಂದು ಏನು ವ್ಯತ್ಯಾಸ ಏನು, ಎಷ್ಟಿದೆ? 2 ಬರುತ್ತೆ. ಹೌದಾ? 9 7 ತಿರ್ಗಾ 2 ಬಂತು. 11 9 ವ್ಯತ್ಯಾಸ ಎಷ್ಟು? 2. ಹೌದಾ? ಹೌದು ಇಲ್ವೋ? ಅಂದ್ರೆ ಇದ್ರ ಅರ್ಥ ಏನು? 5 ಅಂತ ಫಸ್ಟ್ ಟರ್ಮ್ ಬಂದಿದೆ. ಈಗ 7 ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? 5ಕ್ಕೆ 2 ಕೂಡ್ಸಿದ್ರೆ ನಮ್ಗೆ 7 ಬರುತ್ತೆ. 9 ಬರ್ಬೇಕಂದ್ರೆ 5 + 2 + 2. ಹೌದಾ? ಹೌದು ಇಲ್ವೋ? 5 + 2 + 2 ಮಾಡಿದ್ರೆ 9 ಬರುತ್ತೆ. ನಂತರ 11 ಬರ್ಬೇಕಂದ್ರೆ 5 + 2 + 2 + 2 ಮಾಡಿದ್ರೆ ನಿಮ್ಗೆ 11 ಬಂತು. ಅದೇ ರೀತಿ ಮುಂದಿನ ಟರ್ಮ್ ಕಂಡುಹಿಡಿಯಿರಿ, 5th ಟರ್ಮ್ ನೀವು ಮಾಡಿ, ನಂತರ ನಾನು ಉತ್ತರವನ್ನ ಹೇಳ್ತೀನಂತೆ. ಎಸ್, ಅದೇ ರೀತಿ 12th ಟರ್ಮ್ ಸಾಲ್ವ್ ಮಾಡ್ಬೇಕು ಎಲ್ರು. ಓಕೆ, ಈಗ ಚೆಕ್ ಮಾಡೋಣ ಆನ್ಸರ್ ಏನಿದೆ ಅಂತ. 5 7 9 11 ಅಂತ ಇದೆ. 5 7 9 11. ಈಗ 5th ಟರ್ಮ್ ಹುಡುಕ್ಬೇಕು ನಾವು. ವ್ಯತ್ಯಾಸ ಏನಿದೆ? 2 ಇದೆ. ಹೌದಾ? 2 ಇದೆ. ಸೊ ಹಾಗಾಗಿ ಈಗ 5 ಅಂತ ಬಂತು ನನಗೆ. 7 ಬರ್ಬೇಕಂದ್ರೆ 5 + 2 ಮಾಡಿದೆ. 9 ಬರ್ಬೇಕಂದ್ರೆ 5 + 2 + 2 ಮಾಡಿದೆ. ನಂತರ 11 ಬರ್ಬೇಕಂದ್ರೆ 5 + 2 + 2. ಇದು ಸೇಮ್ 5 + 2 + 2. ನಂತರ ತಿರ್ಗಾ ಇದಕ್ಕೆ 2 ಅನ್ನ ಕೂಡಿಸಿದ್ರೆ ನನಗೆ ಏನ್ ಬರ್ತದೆ? ಬಂತು. ಹೌದಾ? 11 ಬಂತು. ಈಗ ಇದು ಬರ್ಬೇಕಲ್ಲ, ಇದಕ್ಕೆ ಏನ್ ಮಾಡ್ಬೇಕು? ಇದನ್ನ ತಗೋರಿ, ಇದು ಪೂರ್ತಿ ತಗೋರಿ. ಸೊ ಎಷ್ಟು ಬರುತ್ತೆ ಇದು? 5 + 2 + 2 + 2 + 2. ಹೌದಲ್ಲ? ಈ 2 ಯಾಕೆ ಕೂಡ್ಸಿದೇನ ಎಕ್ಸ್ಟ್ರಾ? ಯಾಕಂದ್ರೆ ನಡುವಿನ ಸಂಖ್ಯೆಗಳಲ್ಲಿ ನಡುವಿರುವಂತ ಏನು ವ್ಯತ್ಯಾಸ ಇದೆ ಅದನ್ನ ಇಲ್ಲಿ ತಗೊಂಡಲ್ಲ. ಸರಿನಾ? ಸೊ 5 + 2 7, 7 + 2 9, 9 + 2 11, 11 + 2 ಎಷ್ಟಾಯ್ತು? 13. ಸೊ 5ನೇ ಟರ್ಮ್ ಏನು? 13 ಬಂತು ಮಕ್ಕಳೇ. ಅದೇ ರೀತಿ 12ನೇ ಟರ್ಮ್ ಮಾಡ್ಬೋದಾ ನೀವು? 12th ಟರ್ಮ್ ಮಾಡ್ಬೋದಾ? ಈಗ ನಾವು ವ್ಯತ್ಯಾಸ 2 ಇದೆ ಅಂದ್ರೆ ಇದಕ್ಕೆ 2 ಕೂಡ್ಸ್ಕೊಂತ ಹೋದ್ರು ಬರುತ್ತೆ ನೀವು ಡೈರೆಕ್ಟ್. ಹೌದೋ ಇಲ್ವೋ? 13 ಆಗನ 13 ಆಗನ ಏನ್ ಮಾಡ್ತೀನಿ ಇಲ್ಲಿ? +2 ಇದಕ್ಕೆ ಕೂಡಿಸ್ತೀನಿ. ಎಷ್ಟು ಬಂತು? 15. 15ಕ್ಕೆ 2 ಕೂಡಿಸ್ರಿ, 16 17 ಬಂತು. ನೆಕ್ಸ್ಟ್ 17ಕ್ಕೆ 2 ಕೂಡಿಸ್ರಿ, 19. 19ಕ್ಕೆ 2 ಕೂಡಿಸ್ರಿ, 21. 21ಕ್ಕೆ 2 ಕೂಡಿಸ್ರಿ, 23. ಹೌದಾ? 23ಕ್ಕೆ 2 ಕೂಡಿಸ್ರಿ, 25. ಎಷ್ಟಾಯ್ತು ನೋಡ್ರಿ ಇದು? 5 6 7 8 9 10 11ನೇ ಸಂಖ್ಯೆ. 25ಕ್ಕೆ 2 ಕೂಡಿಸಿ 27 ಆಯ್ತು. ಅಂದ್ರೆ ಇದು ನಮ್ಮ 12ನೇ ಟರ್ಮ್ ಆಯ್ತು. ಸೊ ಚೆಕ್ ಮಾಡೋಣ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಇಲ್ವೋ ಅಂತ ಹಾಕಿ. 13. 5ನೇ ಟರ್ಮ್ ಏನಿದೆ? 13. 12ನೇ ಟರ್ಮ್ ಏನಿದೆ? 27. ಸೊ ಲೆಟ್ ಕರೆಕ್ಟ್ ಇದೆ ನೋಡಿ. ಎ ಆನ್ಸರ್ 13 ಇದೆ. ಬಿ ಆನ್ಸರ್ ಚೆಕ್ ಮಾಡೋಣ ಅಂತ. 27 ಇದೆ. ಹೌದಾ ಇದು? ಸೊ ಈ ರೀತಿ ನೀವ್ ಏನ್ ಮಾಡ್ಬೋದು ಮಕ್ಳೇ? ಈ ರೀತಿ ಏನಾಗುತ್ತಂದ್ರೆ, ನಾವು ಸಂಖ್ಯೆ ಯಾವುದೇ ರೀತಿಯಲ್ಲಿ ಬರೆದಿರ್ಲಿ, ಹೌದಾ, ಯಾವುದೇ ರೀತಿಯಲ್ಲಿ ಬರೆದಿದ್ರು ಕೂಡ ನಾವ್ ಏನ್ ಮಾಡಬಹುದು, ಅದರಲ್ಲಿ ನಡುವಿರುವಂತ ಒಂದು ಸಂಬಂಧಗಳನ್ನ ಕೂಡಿಸುವ ಮುಖಾಂತರ, ಕಲಿಯುವ ಮುಖಾಂತರ ನಾವು ಕಂಡು ಹಿಡಿಬಹುದು. ಹೌದಾ? ಸೊ ಈ ತರ ನಾವ್ ಏನ್ ನೋಡ್ತೀವಿ ಇಲ್ಲಿ, ಪ್ರತಿಯೊಂದು ಸಂಖ್ಯೆಯ ಅನುಕ್ರಮ ನಾವ್ ಏನ್ ಮಾಡ್ತೀವಲ್ಲ, ಆ ಒಂದು ಅನುಕ್ರಮದಲ್ಲಿ ಯಾವತ್ತೂ ಸಂಬಂಧ ಇರ್ತದೆ. ಸಂಬಂಧ ಇರೋದಿಲ್ಲ ಅಂತಿಲ್ಲ, ಯಾವತ್ತೂ ಇದೆ. ನೀವು ಚಿಕ್ಕದ ಸಂಖ್ಯೆಗಳು ತಗೊಳ್ರಿ ಅಥವಾ ದೊಡ್ಡ ಸಂಖ್ಯೆಗಳು ತಗೊಳ್ರಿ, ಯಾವತ್ತು ಏನಿರ್ತದೆ ಮಕ್ಕಳೇ? ಅನುಕ್ರಮ ಇರ್ಲಿಕ್ಕೆ, ಅನುಕ್ರಮಗಳಲ್ಲಿ ಸಂಬಂಧ ಇರ್ಲಿಕ್ಕೆ ಬೇಕು, ಅದು ಯಾವತ್ತೂ ಇರುತ್ತೆ. ಸರಿನಾ? ಓಕೆ, ಈಗ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ ಅಂತ.
ಟಾಪಿಕ್ ಯಾವ್ದು ಹೇಳುತ್ತೆ? ಅದು ಆಕಾರಗಳ ಬಗ್ಗೆ ಹೇಳುತ್ತೆ. ಹೌದಾ? ಆಕಾರಗಳ ಬಗ್ಗೆ ಹೇಳುತ್ತೆ. ಸೊ ಅದ್ರ ಯಾವ್ದು ಅಂದ್ರೆ ಆಕಾರಗಳ ಮಾದರಿಗಳು ಅಂತ ನಾವ್ ಹೇಳ್ತೀವಿ. ಟಾಪಿಕ್ ಹೆಸರೇನು? ಆಕಾರಗಳ ಮಾದರಿಗಳು. ಆಕಾರಗಳ ಮಾದರಿಗಳು. So, ಆಕಾರಗಳ ಮಾದರಿಗಳು ಅಂದ್ರೆ ಯಾವುದು? ಆಕಾರಗಳಂದ್ರೆ ಯಾವ್ದು ಮಕ್ಕಳೇ? ನಾವು ದಿನನಿತ್ಯ ಕಾಣುವ ಆಕಾರಗಳು ಯಾವ್ಯಾವ? ಸ್ಕ್ವೇರ್ ಇದೆ, ರೆಕ್ಟ್ಯಾಂಗಲ್ ಇದೆ, ಟ್ರಯಾಂಗಲ್ ಇದೆ, ಸರ್ಕಲ್ ಇದೆ, ಕೋನ್ ಇದೆ. ಹೌದಾ? ಇವೆಲ್ಲ ಆಕಾರಗಳಾದು. ಇವು ಕೆಲವೊಂದಿಷ್ಟು ಆಕಾರಗಳ ಮಾದರಿಗಳಾದು. ನೀವು ಗಮನಿಸಿದರೆ ಆಕಾರಗಳಲ್ಲಿ 3 ತರದ ಆಕಾರಗಳು ಬರ್ತವೆ. ಯಾವ್ಯಾವು? ಒಂದು 1D ಅಂತ ಬರುತ್ತೆ, 2D ಅಂತ ಬರುತ್ತೆ, ನಂತರ 3D ಅಂತ ಬರುತ್ತೆ. ಹೌದಾ? 1D ಅಂದ್ರೆ ಅದಕ್ಕೆ ಲೆಂತ್ ಅರೇ ಇರುತ್ತೆ ಅಥವಾ ಹೈಟ್ ಅರೇ, ಅಂದ್ರೆ ಎರಡರೊಳಗ್ ಒಂದೇ ಇರುತ್ತೆ. ಲೆಂತ್ ಅರೇ ಇರುತ್ತೆ ಅಥವಾ ಬ್ರೆಡ್ತ್, ಎರಡರೊಳಗ್ ಒಂದೇ ಇರುತ್ತೆ. 2D ಅಂದ್ರೆ ಏನು? ಲೆಂತ್ ಇರುತ್ತೆ, ಬ್ರೆಡ್ತ್ ಇರುತ್ತೆ. ಹೌದಾ? ಲೆಂತ್ ಮತ್ತು ಬ್ರೆಡ್ತ್ ಎರಡೂ ಬರುತ್ತೆ. ನಂತರ 3D ಅಂದ್ರೆ ಲೆಂತ್, ಬ್ರೆಡ್ತ್, ಹೈಟ್ ಅಂತ ಹೇಳ್ತೀವಿ ನಾವು. ಹೌದಾ? ಇದಕ್ಕೆ ನಾವು ಸಾಲಿಡ್ ಶೇಪ್ಸ್ ಅನ್ನು ಅಂತೀವಿ ಇಂಗ್ಲಿಷ್ ಅಲ್ಲಿ. ಹೌದಾ? ಸಾಲಿಡ್ ಶೇಪ್ಸ್ ಅಂತ ಹೇಳ್ತೀವಿ. ಹೌದಾ? ಸೊ ಈ ಆಕಾರ ಮಾದರಿಗಳು ನಾವು ಗಣಿತ ಶಾಸ್ತ್ರದಲ್ಲಿಯೂ ಕೂಡ ಓದ್ತೀವಿ. ಹೌದಾ? ಈ ಆಕಾರಗಳ ಬಗ್ಗೆ ನಾವು ಒಂದು ವಿಭಾಗದಲ್ಲಿ ಓದ್ತೀವಿ, ಗಣಿತ ಶಾಸ್ತ್ರದ ಒಂದು ವಿಭಾಗದಲ್ಲಿ ಓದ್ತೀವಿ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ರೇಖಾ ಗಣಿತ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರೇಖಾ ಗಣಿತ ಅಂತ ಹೇಳ್ತೀವಿ. ಜಾಮೆಟ್ರಿ ಅಂತಾನು ಹೇಳ್ತಾರೆ. ಜಾಮೆಟ್ರಿ ಅಂತಾನು ಹೇಳ್ತಾರೆ. ಸರಿನಾ? ಸೊ ರೇಖಾ ಗಣಿತ ಎದ್ರ ಬಗ್ಗೆ ಮಾತನಾಡ್ತದೆ ಅಥವಾ ಎದ್ರ ಬಗ್ಗೆ ತಿಳಿಸ್ಕೊಡ್ತದೆ ಮಕ್ಕಳೇ? ಈ ಇರುವಂತಹ ಆಕಾರಗಳಿದಾವಲ್ಲ, 1D, 2D, 3D, ಈ ಇದರಲ್ಲಿ ಬರುವಂತಹ ಮಾದರಿಗಳ ಬಗ್ಗೆ ಅದು ಏನ್ ಮಾಡ್ತದೆ? ಅದು ಅಧ್ಯಯನ ಮಾಡುತ್ತದೆ. ಆ ಒಂದು ಅಧ್ಯಯನ ಮಾಡುವ ವಿಭಾಗಕ್ಕೆ ನಾವು ಏನಂತ ಹೇಳ್ತೀವಿ? ಗಣಿತಶಾಸ್ತ್ರದ ರೇಖಾ ಗಣಿತ ವಿಭಾಗ ಎಂದು ನಾವು ಹೇಳ್ತೇವೆ. ಹೌದಾ? ಆಕಾರಗಳಲ್ಲಿ ಮಾದರಿಗಳದಾವಲ್ಲ, ಆಕಾರದಲ್ಲಿ ನಾವೇನ್ ಅನುಕ್ರಮಗಳನ್ನು ಬರಿತೇವಲ್ಲ, ಅದು ಒಂದು ಏನಾಗಿದೆ ಮಕ್ಕಳೇ? ಅದು ಒಂದು ಪ್ರಮುಖ ರೀತಿಯ ಆಕಾರದ ಮಾದರಿಯಾಗಿದೆ. ನಾವು ಆಕಾರಗಳ ಅನುಕ್ರಮ ಏನ್ ಉಪಯೋಗಿಸ್ತೀವಲ್ಲ ಗಣಿತಶಾಸ್ತ್ರದಲ್ಲಿ, ಅದು ಏನಾಗಿದೆ? ಅದು ಒಂದು ಪ್ರಮುಖ ರೀತಿಯ ಆಕಾರದ ಮಾದರಿಯಾಗಿದೆ. ಹೌದಾ? ಆಕಾರಗಳ ಮಾದರಿಯಾಗಿದೆ. ನಾವು ಯಾವ ಕ್ರಮ ಉಪಯೋಗಿಸ್ತೀವಿ, ಇದು ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಅಂತ ನಾನು ಈಗ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಂತೆ, ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ. ಸೊ ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತದ? 2D ಶೇಪ್ಸ್ ಬಗ್ಗೆ ಕಾಣಿಸ್ತದ. ಹೌದಾ? 2D ಶೇಪ್ಸ್ ಅಂದ್ರೆ ಏನು? ಲೆಂತ್ ಮತ್ತು ಬ್ರೆತ್ ಅಷ್ಟೇ ಇರುತ್ತೆ. ಹೌದಾ? ಇಲ್ಲಿ ನೋಡ್ಬೋದು ನೀವು ಹಲವಾರು ಶೇಪ್ಸ್ ಇದಾವೆಲ್ಲ, ಇದಾವೆ. ಸರ್ಕಲ್ ಇದೆ, ರೆಕ್ಟ್ಯಾಂಗಲ್ ಇದೆ. ಹೌದಾ? ಟ್ರಯಾಂಗಲ್ ಇದೆ, ಓವಲ್ ಇದೆ, ಆಕ್ಟಾಗನ್, ಸ್ಕ್ವೇರ್, ಹೆಕ್ಟಾಗನ್, ರಾಂಬಸ್, ಪೆಂಟಾಗನ್, ಹೆಕ್ಸಾಗನ್, ಕೈ, ಇವೆಲ್ಲ ಏನಿದು? ಹಲವಾರು ಆಕಾರಗಳ ಮಾದರಿ. ಈಗ ಅದ್ರ ಮೇಲೆ ಒಂದು ಸಣ್ಣ ಆಕ್ಟಿವಿಟಿ ಮಾಡೋಣ ಅಂತ. ಓಕೆ, ಎಸ್. ಸೊ ಇಲ್ಲಿ ಏನ್ ಮಾಡಿದ್ದಾರೆ? 4 ಗಳ ಹೆಸರು ಕೊಟ್ಟಿದ್ದಾರೆ: ಸ್ಕ್ವೇರ್, ಟ್ರಯಾಂಗಲ್, ಪೆಂಟಾಗನ್, ಸರ್ಕಲ್. ಅದರದ್ದೇ ಏನು ಇಲ್ಲಿ ಫೀಚರ್ಸ್ ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ನೀವ್ ಹೇಳ್ಬೇಕು, ಟ್ರಯಾಂಗಲ್ ಅಂದ್ರೆ ಏನಿರುತ್ತೆ? 3 ವರ್ಟೈಸಸ್ ಮತ್ತೆ 3 ಸೈಡ್ಸ್ ಇರ್ತವೆ. ಸೊ ಇಲ್ಲಿ ಆ ತರ ಇರುವಂತ ಆಕಾರ ಯಾವುದು ಇಲ್ಲಿ? ಯಾವ್ದಿದೆ? ಇದು ಇದೆ. ಹೌದಾ? ಟ್ರಯಾಂಗಲ್. ಯಾಕಂದ್ರೆ ಇಲ್ಲಿ ವರ್ಟೆಕ್ಸ್ ಎಷ್ಟಿದೆ? 3 ಇದಾವೆ, 3 ಕೋಣೆಗಳಿದಾವೆ. ಅದೇ ರೀತಿ 3 ಕಡೆ ಅದ್ರ ಸೈಡ್ಸ್ ಇದಾವೆ. ನಂತರ ಸ್ಕ್ವೇರ್ ಅಂದ್ರೆ ಏನು? 4 ವರ್ಟೈಸಸ್, 4 ಕೋಣೆಗಳು ಮತ್ತೆ 4 ಸೈಡ್ಸ್ ಇದಾವೆ. ಸೊ ಇದು ಯಾವ್ದಾಯ್ತು? ಎಲ್ಲಿದೆ ಸ್ಕ್ವೇರ್? ಎಲ್ಲಿದೆ ಮಕ್ಕಳೇ? ಇಲ್ಲಿದೆ. ಹೌದಾ? ಇದಕ್ಕೆ ನಾವು ಸ್ಕ್ವೇರ್ ಅಂತ ಹೇಳ್ತೀವಿ. ಯಾಕಂದ್ರೆ 4 ಕಡೆ ಇದ್ರದ್ದು ಸೈಡ್ಸ್ ಬರ್ತಾವೆ. ನಂತರ ಇವಕ್ಕೆ ನಾವು ಕೋಣೆ ಅಂತ ಹೇಳ್ತೀವಿ, ಅಥವಾ ವರ್ಟೈಸಸ್, ವರ್ಟೆಕ್ಸ್ ಅನ್ನೋಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ವರ್ಟೆಕ್ಸ್ ಅನ್ನ ಮಾರ್ಕ್ ಮಾಡಿದ್ದಾರೆ, ಇಲ್ಲಿ ಸೈಡ್ ಅನ್ನ ಮಾರ್ಕ್ ಮಾಡಿದ್ದಾರೆ. ಹೌದಾ? ಈಗ ಪೆಂಟಗನ್ ಅಂದ್ರೆ ಏನು? 5 ವರ್ಟೈಸಸ್ ಮತ್ತು 5 ಸೈಡ್ಸ್ ಇರ್ತವೆ. ಅದು ಎಲ್ಲಿದೆ? ಅದಿದೆ ಇಲ್ಲಿ. ಹೌದಾ? ಇದು ನೋಡ್ಬೋದು ನೀವು, 1, 2, 3, 4, 5 ಅಂದ್ರೆ 5 ವರ್ಟೈಸಸ್ ಇದಾವೆ. ನಂತರ 5 ಸೈಡ್ಸ್ ಕೂಡ ಇದೆ. ಸರ್ಕಲ್ ಅಲ್ಲಿ ಯಾವುದೇ ವರ್ಟೈಸ್ ಇರುದಿಲ್ಲ, ಸೈಡ್ ಇರುದಿಲ್ಲ. ಯಾಕೆ?
ಅದು ಗೋಲ್ ಇರುತ್ತೆ ಹೌದಾ, ಗೋಲ್ ರೌಂಡ್ ಇರ್ತದ ಅದು, ಹೌದಾ. ಎಸ್. ಸೊ ಇಲ್ಲಿ ಸರ್ಕಲ್ ನಾವು ಈ ತರನ ನೋಡ್ಬೋದು, ಹೌದಾ. ಸೊ ಇಲ್ಲಿ ನಾವ್ ಏನ್ ನೋಡಿದ್ವಿ, 2D ಶೇಪ್ಸ್ ಬಗ್ಗೆ ನೋಡಿದ್ವಿ, ಹೌದಾ. 2D ಶೇಪ್ಸ್ ಅನ್ನ ನೋಡಿದ್ವಿ. ಅದೇ ರೀತಿ 3D ಶೇಪ್ಸ್ ಬಹುದು. ಉದಾಹರಣೆಗಾಗಿ ಬಾಕ್ಸ್ ಇರ್ತಾವಲ್ಲ, ರಟ್ಟಿನ ಡಬ್ಬಿಗಳಿರ್ತಾವ, ಕಿರಾಣಿ ಅಂಗಡಿಯಲ್ಲಿ ನೋಡಿರ್ತೀರ ರಟ್ಟಿನ ಡಬ್ಬಿಗಳು, ಹೌದಾ. ಅದ್ರಲ್ಲಿ ಕಿರಾಣಿ ಸಾಮಾನುಗಳನ್ನ ಬಿಸ್ಕಿಟ್ ಪ್ಯಾಕೆಟ್, ಚಿಪ್ಸ್ ಪಾಕೆಟ್ ಅನ್ನ ಹಾಕಿ ಇಟ್ಟಿರ್ತಾರೆ, ಹೌದಾ. ಸೊ ಅದು ಏನಾಗುತ್ತೆ, ಅದು ಯಾವ ಶೇಪ್ ಅಲ್ಲಿ ಇರುತ್ತೆ, ಕ್ಯೂಬಾಯ್ಡ್ ಅಥವಾ ಕ್ಯೂಬ್ ಶೇಪ್ ಅಲ್ಲಿ ಇರುತ್ತೆ, ಹೌದಾ. ಕ್ಯೂಬಾಯ್ಡ್ ಅಥವಾ ಕ್ಯೂಬ್ ಶೇಪ್ ಅಲ್ಲಿ ಇರುತ್ತೆ. ಅದು ಒಂದು ಏನಾಯ್ತು, ಅವೆರಡೂ ಕೂಡ ಏನಾದ್ರು 3D ಶೇಪ್ಸ್ ಆದ್ವು, ಹೌದಾ. ನಂತರ ಅದೇ ರೀತಿ ಕೋನ್, ನೀವು ಬರ್ಡೇ ಕ್ಯಾಪ್ ಹಾಕುತ್ತಿರಲ್ಲ, ಹೌದಾ. ಹುಟ್ಟು ಹಬ್ಬದ ದಿನ ನೀವು ಬರ್ಡೇ ಸೆಲೆಬ್ರೇಷನ್ ಮಾಡೋ ಟೈಮಿಗೆ ಕ್ಯಾಪ್ ಹಾಕುತ್ತಿರಲ್ಲ, ಟೋಪಿ ಹಾಕುತ್ತಿರಲ್ಲ, ಹ್ಯಾಪಿ ಬರ್ಡೇ ಅಂತ ಬರ್ದಿರ್ತದಲ್ಲ, ಅದು ಯಾವ್ದದು, ಅದು ಯಾವ ಶೇಪ್ ಅಲ್ಲಿ ಇರುತ್ತೆ, ಅದು ಕೋನ್ ಶೇಪ್ ಅಲ್ಲಿ ಇರುತ್ತೆ, ಹೌದಾ. ಅದು ಕೋನ್ ಶೇಪ್ ಅಲ್ಲಿ ಇರುತ್ತೆ, ಕೋನ್ ಶೇಪ್ ಅಲ್ಲಿ ಇರುತ್ತೆ, ಹೌದು ಇಲ್ವೋ. ಅದೇ ರೀತಿ ಫುಟ್ಬಾಲ್ ಆಟ ಆಡ್ತಿರಲ್ಲ, ಅದು ಯಾವ ಶೇಪ್ ಅಲ್ಲಿ ಇರುತ್ತೆ ಮಕ್ಕಳೇ, ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಫುಟ್ಬಾಲ್, ಹೌದಾ. ಅದು ಕೂಡ ಏನಿದೆ ಮಕ್ಕಳೇ, ಅದು ಕೂಡ ಒಂದು ಏನು, ನಾವೇನಂತ ಹೇಳ್ತೀವಿ ಅದಕ್ಕೆ, ಅದು ಕೂಡ ಒಂದು 3D ಶೇಪ್, ಸಾಲಿಡ್ ಫಿಗರ್ ಆಗಿ ಆಗಿದೆ. ನಾವೇನಿದೆ ತಿಳ್ಕೊಬೇಕಂದ್ರೆ, 3D ಶೇಪ್ಸ್ ಯಾವ ಬಂದಿದಾವಲ್ಲ, ಇದರಲ್ಲಿ ಹೈಟ್ ಬ್ರೆಡ್ತ್ ಲೆಂತ್ ಮೂರೂ ಇರುತ್ತೆ, ಹೌದಾ. ಇವ್ ಏನ್ ನಾವು ತೆಗೆದ್ಕೊಂಡಿವಲ್ಲ, ಇವ್ ಎಲ್ಲಾ ತೆಗೆದ್ಕೊಂಡಿದ್ದು 2D ಶೇಪ್ಸ್ ಅಂತಾನೆ. ಕ್ಯೂಬಾಯ್ಡ್ ಕ್ಯೂಬ್ ಇವೆರಡೂದ್ದು ಬೇಸಿಕ್ ಫಿಗರ್ ಯಾವುದು, ಕ್ಯೂಬಾಯ್ಡ್ದು ರೆಕ್ಟಾಂಗಲ್, ಹೌದಾ. ಕ್ಯೂಬ್ದು ಸ್ಕ್ವೇರ್, ಅದೇ ರೀತಿ ಕೋನದ್ದು ಟ್ರಯಾಂಗಲ್, ಹೌದು ಇಲ್ವೋ, ರೈಟ್. ನಂತರ ಸ್ಪಿಯರ್, ಫುಟ್ಬಾಲ್ ಅಂತ ಹೇಳಿದೆ ನಾ, ಸ್ಪಿಯರ್ ಬೇಸಿಕ್ ಶೇಪ್ ಯಾವುದು, ಸರ್ಕಲ್ ಆಗಿದೆ, ಹೌದು ಇಲ್ವೋ, ಸರ್ಕಲ್ ಆಗಿದೆ. ಅಂದ್ರೆ ಟೂ 2D ಶೇಪ್ಸ್ ಏನಾಗಿದೆ ಮಕ್ಕಳೇ, 2D ಶೇಪ್ಸ್ ಗಳ ಮುಖಾಂತರ ನಾವು 3D ಶೇಪ್ಸ್ ಅನ್ನ ತೆಗೆದುಕೊಂಡಿದ್ದೀವಿ. ಅದೇ ರೀತಿ 1D ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಲೈನ್ ಅನ್ನ ಎಳೆದಿದ್ದೀನಿ, ಇದಕ್ಕೆ ಏನಿದೆ, ಇದಕ್ಕೆ ಬ್ರೆಡ್ ಇಲ್ಲೇ ಇಲ್ಲ, ಕೇವಲ ಲೆಂತ್ ಇದೆ, ಹೌದಾ, ಲೆಂತ್ ಇದೆ, ಹೌದಾ ಇಲ್ವೋ. ಎರಡರಲ್ಲಿ ಯಾವ್ದಾರೆ ಒಂದಿದ್ರೆ ನಾವ್ ಏನಂತ ಹೇಳ್ತೀವಿ, 1D ಅಂತ ಹೇಳ್ತೀವಿ, ಹೌದಾ, ಹೌದು ಇಲ್ವೋ. ಸೊ ಕೇವಲ ಇಲ್ಲಿ ಲೆಂತ್ ಇದೆ, ಅಂದ್ರೆ ಇದು ಒಂದು ಕೇವಲ ಒಂದು ಗೆರೆ ಆಯ್ತು, ಹೌದಾ. ಸೊ ಈ ಈ ಮುಖಾಂತರ ನಾವ್ ಏನ್ ಮಾಡ್ತೀವಿ, ಈ ಲೈನ್ಸ್ ಮುಖಾಂತರ, ಈ ಗೆರೆಗಳ ಮುಖಾಂತರ ನಾವ್ ಏನ್ ಮಾಡ್ತೀವಿ, 2D ಶೇಪ್ಸ್ ಗಳ ರಚನೆ ಮಾಡ್ತೀವಿ. ನಂತರ ಅದೇ 2D ಶೇಪ್ಸ್ ನ ಉಪಯೋಗಿಸ್ಕೊಂಡು ನಾವು 3D ಶೇಪ್ಸ್ ನ ರಚಿಸುತ್ತೇವೆ. ಸೊ ನೀವು ಏನ್ ನೋಡ್ಬೋದು, ಅಲ್ಲಿ ಆಕಾರಗಳಲ್ಲಿ ಒಂದರಿಂದ ಮತ್ತೊಂದು ಸಂಬಂಧ ನೋಡ್ಬಹುದು, ಹೌದಲ್ಲ. ಸೊ ಅದೇ ರೀತಿ ಈ ಆಕಾರಗಳ ಬಗ್ಗೆ ಏನು ಯಾರು ಅಧ್ಯಯನ ಮಾಡ್ತಾರಲ್ಲ, ಗಣಿತಶಾಸ್ತ್ರದ ವಿಭಾಗಕ್ಕೆ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ರೇಖಾ ಗಣಿತದ ವಿಭಾಗ ಅಂತ ಹೇಳ್ತೀವಿ, ಹೌದಾ. ಈಗ ನಾವು ಆಕಾರಗಳ ಅನುಕ್ರಮ ಬಗ್ಗೆ ಮಾತಾಡ್ಬೇಕು, ಆಕಾರಗಳ ಅನುಕ್ರಮ ಬಗ್ಗೆ ಮಾತಾಡ್ಬೇಕು. ಅದಕ್ಕೆ ನಾವು ಯಾವ ರೀತಿ ಮಾತಾಡ್ಬಹುದು, ಪಾಲಿಗನ್ಸ್ ಮುಖಾಂತರ ನಾವು ಮಾತಾಡ್ಬಹುದು. ಅದನ್ನ ಏನ್ ಮಾಡೋಣ ಮಕ್ಕಳೇ, ಮುಂದಿನ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಂತೆ, ತಿರ್ಗಾ ಮುಂದಿನ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ ಅಂತ, ಓಕೆನಾ. ಸೊ ಥ್ಯಾಂಕ್ ಯು ಮಕ್ಕಳೇ, ಜೈ ಹಿಂದ್, ಜೈ ವಿದ್ಯಾಶಕ್ತಿ.